ನೋಡೋಣ ಇವಾಗ ಕಾಟ ಬರ್ತೀನಿ. ನೀವ್ಯಾರು ಕವರ್ ಆಗ್ತಲ್ಲ. Happy birthday to you. Happy birthday to you. Happy birthday to dear Anisha. Happy birthday to you. May the God bless you. May the God bless you. Happy birthday to you. 24. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಆದ ಭವ್ಯ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮನೆಯಲ್ಲಿ ನಡೆದ ಬರ್ತ್ಡೇ ಕಾರ್ಯಕ್ರಮ ಯಾರಂದರೆ ನಮ್ಮ ಅಣ್ಣನ ಮಗನಾದ ದರ್ಶನ್. ಇತ್ತೀಚೆಗೆ 4 ತಿಂಗಳ ಹಿಂದೆ ಮದುವೆ ಆಗಿದ್ದಾನೆ. ಅವರ ಮಡದಿಯಾದ ಐಶ್ವರ್ಯ ಇವರ ನಮ್ಮ ಮನೆಗೆ ಬಂದಾದ ಮೇಲೆ ಮೊದಲನೇ ಬರ್ತ್ಡೇ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ಕೇಕ್ ಕಟ್ ಮಾಡೋ ಕಾರ್ಯಕ್ರಮ ಇತ್ತು ಮನೆಯಲ್ಲಿ. ಸಂಬಂಧಿಕರಾದ ಅಕ್ಕ ಮತ್ತು ಅವರ ಮಕ್ಕಳು ಮತ್ತು ನಮ್ಮ ಮಕ್ಕಳು, ನಮ್ಮ ವೈಫ್ ಮತ್ತು ನಮ್ಮ ಸಂಬಂಧಿಕರಾದ ಇನ್ನೂ ಮುಂತಾದವರು ಎಲ್ಲ ಸೇರಿದ್ದೇವೆ. ಹುಡುಗನ ಅಕ್ಕ ಮತ್ತು ಮಕ್ಕಳು, ಭಾವ ಎಲ್ಲರೂ ಬಂದಿದ್ದಾರೆ. ಇದೊಂದು ಸಂತೋಷದ ಕಾರ್ಯಕ್ರಮ. ಇವರು ನಮ್ಮ ಸದಸ್ಯರಲ್ಲಿ ಹಿರಿಯರು, ಜಯಮ್ಮ ಅಂತ ನೋಡಿರ್ಬೋದು ಲಾಸ್ಟ್ ಲಾಗಲ್ಲಿ. ಇವರು ಹುಡುಗ ಅವರ ಅಕ್ಕ ಅಮೂಲ್ಯ ಮತ್ತು ಸೋಮಶೇಖರ್. ನೋಡಿ, ಈಕೆ ಬಾಲಕಿ. ಇವಳು ಬಂದು ನಮ್ಮ ದರ್ಶನ್ ಇದಾನಲ್ಲ ಅವರ ಅಕ್ಕನ ಮಗಳು, ಧನಿಕಾಶ್ರೀ ಇವಳ ಹೆಸರು. ಎಲ್ಲರೂ ಸೇರಿದ್ದೀವಿ. ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರೋ ಅಭ್ಯಾಸ. ನಮ್ಮ ಮನೆಯಲ್ಲಾದರೂ ಸರಿ ಅಥವಾ ಅಕ್ಕ ಅವರ ಮನೆಯಲ್ಲಾದರೂ ಸರಿ, ಎಲ್ಲರೂ ಒಟ್ಟಿಗೆ ಸೇರ್ತೇವೆ. ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಆದರೆ ಅದೇ ಹೆಚ್ಚು ಖುಷಿ ಕೊಡುವಂಥ ಸಮಯ. ಇವರು ಬಂದು ಭೂಮಿಕಾ ಮತ್ತು ಗಣೇಶ್. ಇವರು ರೀಸೆಂಟಾಗಿ ಲಾಸ್ಟ್ ಇಯರ್ ಮದುವೆ ಆಗಿರೋದು. ಅಣ್ಣನ ಮಗಳು ಮತ್ತು ಗಣೇಶ್ 1 ವರ್ಷ ಆಯಿತು ಮದುವೆಯಾಗಿ. ಇವರು ಹಾರೈಸಲು ಬಂದಿದ್ದಾರೆ ಐಶ್ವರ್ಯಗೆ. ಈಕೆ ನನ್ನ ವೈಫ್ ಮತ್ತು ನಾನು. ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೀವು. ಇವೆಲ್ಲ ಒಂಥರ ಸ್ಮರಣೀಯ. ಯಾವಾಗಾದರೂ ಒಮ್ಮೆ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ. ಆಫ್ಟರ್ 4-5 ಇಯರ್ಸ್ ಆದಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಪಾಪು ಬಂದು ಧನ್ವಿಕ್, ಅಮೂಲ್ಯ. ಹಿಂದೆಗಡೆ ಇದ್ದಾನೆ ನೋಡಿ. ಹಾಯ್ ಮಾಡು. ಬಂದ್ರು ಅಲ್ಲಿ. ಹೇಗೆ ಐಶು ನಿಂತ್ಕೊಳ್ಳೋ, ಫೋಟೋ ಹೊಡ್ಸೋಣ. ಸಾಕ್ಷಿ ಅವಾಗ ಕೊಟ್ಟಿದ್ದೀವಿ ಇಬ್ಬರಿಗೆ. ಅವಾಗ ಕೊಟ್ಟಿಲ್ಲ ಅಂತ ಬರ್ಬಿಟ್ಟು ಸಾಕ್ಷಿ.
ಇದ್ರದ್ದು ಲೈಟು ಇದಾಗ್ಬೇಕು. ಕಬಾಬ್. ಇವರು ಭೂಮಿಕಾ ದರ್ಶನ್ ತಂಗಿ ಅಂತ ಐಶ್ವರ್ಯ ಅವರ ಡ್ಯಾಡಿ. ಐಶ್ವರ್ಯ ಅವರು ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಐಶ್ವರ್ಯ ಇದು ಅವ್ರ ಮದರ್. ಇವ್ರು ಗೊತ್ತಲ್ಲ ಎಲ್ಲರಿಗೂ. ಹಾಯ್ ಅನಿಶಿಕ. ಇವರು ಗೊತ್ತಲ್ಲ ನಮ್ಮ ಹರೀಶ್ ಅಂತ ಇವರು. ಓಯ್ ಪುಟ್ಟು ಆಯನ ದೀಕ್ಷಿತ್ ಆಯನ ಸುಬ್ಬಿ ಆಯನ. ಓ ಇಲ್ಲಿ ಇವರು ಕಬಾಬ್ ಮಾಡ್ತಾರೆ, ಸ್ಪೆಷಲಿಸ್ಟ್ ಅವರು, ಕಬಾಬ್ ಸ್ಪೆಷಲಿಸ್ಟ್. ಆಗಲೇ ಪರಿಚಯ ಮಾಡಿಕೊಟ್ಟಿದ್ದೀವಿ ಯಾರು ಅಂತ. ಅಷ್ಟೇ ಗೊತ್ತಲ್ಲ ರವಿ ಅವರು. ಆಯ್ತಾ?